ಈ ಪೈಲ್ಸ್ ಅಂದರೆ ಒಂಥರ ಕಿಂಡಲ್ ಮಾಡೋ ಕಾಯಿಲೆ ಆಗ್ಬಿಟ್ಟಿದೆ. ಅವ್ನಿಗೆ ಪೈಲ್ಸ್ ಆಗಿದೆಯಪ್ಪ ಅವನಿಗೆ ಅಂತ. ಅವ್ನು ಏನೇ ಕಾಯಿಲೆ ಪೈಲ್ಸ್ ಅಂತ ಕಿಂಡಲ್ ಮಾಡ್ತಾರೆ. ನಮಗೆ ಕಿಂಡಲ್ ಮಾಡ್ತಾರೆ ಇವರು ಪೈಲ್ಸ್ ಡಾಕ್ಟ್ರು ಅಂತ. ಸುಮಾರು 78% ಕ್ಯಾನ್ಸರ್ಸು, ಕೋಲೋರೆಕ್ಟಲ್ ಕ್ಯಾನ್ಸರ್ಸು ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ಗಳು ಇಂಡಿಯಾದಲ್ಲಿ ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಮುಗೀತವ್ರ ಕತೆ. ಒಂದು ಇಂಜೆಕ್ಷನ್ ಈ ಹುಡುಗನಿಗೆ 1,11,000 ರೂಪಾಯಿ ಆಗುತ್ತೆ. ಎಷ್ಟು ದಿನಕ್ಕೊಮ್ಮೆ ತಗೊಳ್ಳೋದು ಇದನ್ನ? ಆಲ್ಮೋಸ್ಟ್ 1 ಇಯರ್ ತಗೋಬೇಕು. ಅಂದರೆ ಎವ್ರಿ 15 days ಒನ್ಸ್. ಕೆಲವ್ರಿಗೆ 1 ವರ್ಷ ಕೊಡಬೇಕು, ಕೆಲವ್ರಿಗೆ 2 ವರ್ಷ, ಕೆಲವರಿಗೆ 3 ವರ್ಷ. ಇದು ಕೊಟ್ಟರು ಗ್ಯಾರಂಟಿ ಇಲ್ಲ. ಪ್ಯಾಕ್ ಆಗಿರ್ತವೆ, ಫ್ರೆಂಚ್ ಫ್ರೈಸು, ಪೆರಿ ಪೆರಿ ಫ್ರೈಸು, ಏನೇನೋ ತಿಂತಾ ಇರ್ತಾರೆ. ಆಮೇಲೆ ಪಿಜ್ಜಾ, ಬರ್ಗರ್, ಇವೆಲ್ಲ ಏನಾಗುತ್ತೆ, ಪ್ರಾಸೆಸ್ ಆಗಿರುತ್ತೆ. ಸೊ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲೇ ದೊಡ್ಡ ಅನಾಹುತ ಕಾದಿತ್ತು. ನೀವು ಯಾವುದಕ್ಕೆ ನಾವು ಜಾಗೃತರಾಗಿರ್ಬೋದು ಅಂತ ಕೇಳಿದ್ರಿ. ನಾವು ಯಾವಾಗ ಡಾಕ್ಟರ್ ಹತ್ರ ಬರಬೇಕು ಅಂತ, ಕರೆಕ್ಟಾ? ಮೇಲಿಂದ ಕೆಳಗೆ ಹೋಗೋದು ಬೇಡ, ಕೆಳಗಿಂದ ಮೇಲೆ ಹೋಗು. ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ನೋವಾದ್ರೆ, ಉರಿ ಆದ್ರೆ, ರಕ್ತ ಹೋದ್ರೆ, ಸ್ವೆಲ್ಲಿಂಗ್ ಬಂದ್ರೆ, ಕುರ ಆದ್ರೆ, ಪಸ್ ಹೋದ್ರೆ, ಮೋಷನ್ ಪಾಸ್ ಮಾಡಿದಾಗ ಏನಾದ್ರೂ ಹೊರಗಡೆ ಬಂದು ಒಳಗೆ ಹೋದ್ರೆ, ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇದ್ರೆ, ವಾಶ್ರೂಮ್ಗೆ ಹೋಗಿ ತುಂಬಾ ಮುಕ್ಕೋದು, ತುಂಬಾ ಹೊತ್ತು ಕೂರೋದು, ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡೋದು, ಬೇದಿನಲ್ಲಿ ಮ್ಯೂಕಸ್ ಗೊಣ್ಣೆ ತರ ಹೋಗುತ್ತಲ್ಲ ಅದು ಹೋದ್ರೆ, ಪದೇ ಪದೇ ಹೊಟ್ಟೆ ನೋವು ಬಂದ್ರೆ, ಹೊಟ್ಟೆ ಹಸಿವು ಕಡಿಮೆ ಆದ್ರೆ, ತೂಕ ಕಡಿಮೆ ಆದ್ರೆ, ಊಟ ಮಾಡಿದಾಗ ಹೊಟ್ಟೆ ಉಬ್ಬಿದ್ರೆ, ಸೊ ಬಾಯಿಂದ ಕೆಳಗೆ ಇಷ್ಟು ಏನೇ ಸಮಸ್ಯೆ ಇದ್ರೂ ಇಮ್ಮಿಡಿಯೇಟ್ ಆಗಿ ಕ್ವಾಕ್ಸ್, ನಕಲಿ ವೈದ್ಯರ ಹೋಗೋದು ಬಿಟ್ಟು, ಮನೆಬದ್ದು ಮಾಡೋದನ್ನ ಬಿಟ್ಟು, ಮೆಡಿಕಲ್ ಸ್ಟೋರ್ಗೆ ಹೋಗಿ ನನಗೆ ಮಲಬದ್ಧತೆ ಇದೆ ಮಾತ್ರೆ ಕೊಡೋದು ಬಿಟ್ಟು ದಯವಿಟ್ಟು ಡಾಕ್ಟರ್ ಹತ್ರ ಬನ್ನಿ. ಯಾವ ಡಾಕ್ಟರ್ ಹತ್ರ ಬರಬೇಕಂದ್ರೆ ಪ್ರಾಪರ್ಲಿ ಕ್ವಾಲಿಫೈಡ್ ಡಾಕ್ಟರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಡಾಕ್ಟರ್ಸ್ ಇರಬಹುದು, ಸಿಇಒ ಇರಬಹುದು, ಫಿಲ್ಮ್ ಸ್ಟಾರ್ಸ್ ಗಳು, ಸೆಲೆಬ್ರಿಟಿಗಳೆಲ್ಲ ಹೋಗಿದ್ದಾರೆ. ಸೆಲೆಬ್ರಿಟೀಸ್ ಹೌದು ಹೌದು. ಈ ತರ ಯಾಕೆ ಹೋಗ್ತಾರೆ ಅಂದ್ರೆ ಅವ್ರಿಗೊಂದು ನಾಚಿಕೆ ಅನ್ನೋದು. ಹೌದು ಹೌದು ಹೌದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ಹೇಳ್ಕೊಳ್ಳಕ್ ಆಗದೆ ಇರುವಂತ ಸಮಸ್ಯೆ ಅಂತಾನೆ ಹೇಳ್ಬೋದು. ಹೌದು ಹೌದು ಹೌದು. ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಸರ್ ಅವ್ರಿಗೆ ಏನಾದ್ರು ಪ್ರೈವಸಿ ಇರುತ್ತಾ? ಅಂದ್ರೆ ಈಗ ನೀವು ಅವ್ರನ್ನ ಹೆಂಗ್ ಮೆಂಟಲಿ ಪ್ರಿಪೇರ್ ಮಾಡ್ತೀರಾ ಅನ್ನೋಂತ ಪ್ರಶ್ನೆ. ಈಗ ನಮ್ಗೆ ಯಾರಾದ್ರೂ ಇದಾರಪ್ಪ ಫ್ರೆಂಡ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಕೊಡುವಂತ ಮಾತು, ನೀವು ನನಗೆ ಏನ್ ಹೇಳ್ತೀರಾ ಅದನ್ನೇ ನಾವು ಹಿಂಗೆ ಅಂತ ನಾವು ತೋರ್ಸಿದ್ರೆ ಬಹುಶಃ ಸುಮಾರು ಜನ ಸೊ ನನಗೂ ಈ ಪ್ರಾಬ್ಲಮ್ ಇದೆ, ನಾನು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಬರಬಹುದು ಅಂತ ಹೇಳಿ ಬರಬಹುದು ಅಂತ ಅನ್ಕೊಂತೀನಿ. ಏನ್ ಮಾಡ್ಬೇಕು ಇದಕ್ಕೀಗ ನಾವು? ಸರ್, ಈಗ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅವೇರ್ನೆಸ್. ಆಯ್ತಲ್ವಾ? ಎಂತ ಅವೇರ್ನೆಸ್ ಅಂತ ಹೇಳಿದ್ರೆ, ಈ ಪೈಲ್ಸ್ ಅಂದ್ರೆ ಒಂಥರ ಕಿಂಡಲ್ ಮಾಡೋ ಕಾಯಿಲೆ ಆಗ್ಬಿಟ್ಟಿದೆ. ಅವ್ನಿಗೆ ಪೈಲ್ಸ್ ಆಗಿದೆಯಪ್ಪ ಅವನಿಗೆ ಅಂತ. ಅವ್ನು ಏನೇ ಕಾಯಿಲೆ ಪೈಲ್ಸ್ ಅಂತ ಕಿಂಡಲ್ ಮಾಡ್ತಾರೆ. ನಮಗೆ ಕಿಂಡಲ್ ಮಾಡ್ತಾರೆ ಇವರು ಪೈಲ್ಸ್ ಡಾಕ್ಟ್ರು ಅಂತ. ಅರ್ಥ ಆಯ್ತಲ್ವಾ? ಅಂದ್ರೆ ಬಾಟಮ್ ಸರ್ಜನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಬಾಟಮ್ ಸರ್ಜನ್ ಕರೀತಾರೆ. ಬೇಸಿಕಲಿ ಸರ್, ಇದೇನು ದೊಡ್ಡ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆ ಅಲ್ಲ, ಸೆಕ್ಸ್ ಇಂದ ಬರೋ ಕಾಯಿಲೆ ಅಲ್ಲ ಇದು. ಅರ್ಥ ಆಯ್ತಲ್ವಾ? ಎಷ್ಟೋ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದು ಸೆಕ್ಸ್ ಇಂದ ಬರುತ್ತೆ, ಹಾಗಾಗಿ ನಾನು ಯಾರ ಹತ್ರ ಹಂಚ್ಕೋಬಾರ್ದು, ಕಿಂಡಲ್ ಮಾಡ್ತಾರೆ ಹಂಚ್ಕೊಂಡ್ರೆ ಅಂತ ಎಲ್ಲರಿಗೂ ಒಂದು ನಾಚಿಕೆ ಇದೆ. ಇದು ಯಾವುದೇ ತರಹದ ದೊಡ್ಡ ಕಾಯಿಲೆ ಅಲ್ಲ, ಸಿಂಪಲ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇದು ಎಷ್ಟೋ ಜನಕ್ಕೆ. ಅರ್ಥ ಆಯ್ತಲ್ವಾ? ಇದು ನಾಚಿಕೆ ಪಡೋಂಥ ಕಾಯಿಲೆ ಅಲ್ಲ, ಸಂಕೋಚ ಪಡೋಂಥ ಕಾಯಿಲೆ ಅಲ್ಲ, ಮುಜುಗರ ಪಡೋಂಥ ಕಾಯಿಲೆ ಅಲ್ಲ. ನಾಚಿಕೆ, ಸಂಕೋಚ, ಮುಜುಗರ ಪಟ್ಟು ಸೈಲೆಂಟ್ ಆಗಿದ್ರೆ ದೊಡ್ಡ ಅನಾಹುತ ಕಾದಿತ್ತು. ಯಾಕೆ ಅಂತ ಹೇಳಿದ್ರೆ, ಅಕಸ್ಮಾತ್ ಬ್ಲೀಡಿಂಗ್ ಆಗಿರೋದು, ಅದೇನಾದ್ರೂ ಕೋಲೋನ್ ಕ್ಯಾನ್ಸರ್ ಆಗಿದ್ರೆ ಅದನ್ನ ನಾವು ಮಿಸ್ ಮಾಡ್ತೀವಿ. ಹಾಗಾಗಿ ಇಂಡಿಯಾದಲ್ಲಿ ಇವತ್ತು ಒಂದೇ ಒಂದು ಕ್ಯಾನ್ಸರ್ ಬಹಳ ಲೇಟ್ ಆಗಿ ಡಯಾಗ್ನೋಸ್ ಆಗ್ತಾ ಇರೋದು ಕೋಲೋರೆಕ್ಟಲ್ ಕ್ಯಾನ್ಸರ್. ಸುಮಾರು 78% ಕ್ಯಾನ್ಸರ್ಸ್, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂದ್ರೆ ದೊಡ್ಡ ಕರಳಿನ ಕ್ಯಾನ್ಸರ್ಗಳು ಇಂಡಿಯಾದಲ್ಲಿ ಲೇಟ್ ಆಗಿ ಡಯಾಗ್ನೋಸ್ ಆಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಮುಗೀತವ್ರ ಕತೆ. ಏನು ಮಾಡೋಕ್ಕಾಗಲ್ಲ. ಸ್ಟೇಜ್ 4 ಅಲ್ಲಿ ಡಯಾಗ್ನೋಸ್ ಆಗ್ತೀವಿ ಸರ್. ಅಡ್ವಾನ್ಸ್ ಸ್ಟೇಜಲ್ಲಿ ಎಲ್ಲ ಕಡೆ ಹೊಟ್ಟೋಗಿರ್ತದು, ಏನು ಲಂಗ್ಸು, ಲಿವರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಆಗ. ಅರ್ಥ ಆಯ್ತಲ್ವಾ? ಯಾಕೆ ಇದಾಗ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನ
ರಕ್ತ ಹೋಗ್ತಾ ಇದ್ರೆ ಅದು ಪೈಲ್ಸ್ ಅಂತೇಳಿ ಮನೆ ಮದ್ದು ನಕಲಿ ವೈದ್ಯರು ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸೆಲ್ಫ್ ಮೆಡಿಕೇಶನ್ ಅಂತ ಅದು ಮಾಡಿಕೊಂಡು ಸೈಲೆಂಟ್ ಆಗಿದ್ದು ಕೊನೆಗೆ ಬರ್ತಾರೆ ಇಲ್ಲಿ. ಅರ್ಥ ಆಯ್ತಲ್ವಾ? ಇದರ ಜೊತೆನಲ್ಲಿ ಇಂಡಿಯಾದಲ್ಲಿ ಅತಿ ವೇಗವಾಗಿ ಹೋಗ್ತಾರೆ ಕ್ಯಾನ್ಸರ್, ಇದು ಕೊಲೋರೆಕ್ಟಲ್ ಕ್ಯಾನ್ಸರ್ಸ್. ಓಕೆ ಓಕೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ತಿನ್ನುವ ಆಹಾರ ಶೈಲಿ ಬದಲಾಗ್ತಾ ಹೋಗ್ತಾ ಇದೆ ಈಗ. ಅರ್ಥ ಆಯ್ತಲ್ವಾ? ಸ್ಮೋಕಿಂಗು, ಒಬಿಸಿಟಿ, ದಪ್ಪ ಇರೋದು, ಆಲ್ಕೋಹಾಲಿಸಮ್, ಮತ್ತೆ ನಾವು ತಿನ್ನುವ ಊಟ ಇದೆಯಲ್ಲ ಈಗ ಜಂಕ್ ಫುಡ್. ಯಾರು ಈಗ ಭೂಮಿಲಿದ್ರೆ ತಿನ್ನಲ್ಲ, ಎಲ್ಲ ಕ್ಲೌಡ್ ಇಂದ ಬರ್ಬೇಕು. ಕ್ಲೌಡ್ ಕಿಚನ್ ಅಂತ ಹೇಳ್ತಾರಲ್ಲ, ಕ್ಲೌಡ್ ಎಲ್ಲಾ ಕ್ಲೌಡ್ ಇಂದ ಬರ್ಬೇಕೀಗ. ಮೊಬೈಲ್ ಅಲ್ಲಿ ಫೋಟೋ ತೆಗೆದ್ರೆ ಕ್ಲೌಡಿಗೆ ಹಾಕ್ತಿವಿ, ಇನ್ನೋದಿದ್ರು ಕಿಚನ್ ಇಂದಾನೆ ಬುಕ್ ಮಾಡಿ. ಕ್ಲೌಡ್, ನಾವು ಕ್ಲೌಡ್ ಅಲ್ಲಿ ನಾವು ಡೇಟಾ ಸ್ಟೋರ್ ಮಾಡ್ತೀವಲ್ಲ, ಹೌದು. ಹಾಗೆ ಇವರೆಲ್ಲ ಊಟನೂ ಮೇಲೆ ಸ್ಟೋರ್ ಆಗಿರುತ್ತೆ ಇವ್ರಿಗೆ. ಕ್ಲೌಡ್ ಕಿಚನ್ ಇಂದ ಬರುತ್ತೆ. ಅದು ಯಾವಾಗ ಕುಕ್ ಮಾಡಿರ್ತಾನೋ, ಯಾವಾಗ ಸ್ಟೋರ್ ಮಾಡಿರ್ತಾನೋ ಏನು ಗೊತ್ತಿಲ್ಲ. ಅಲ್ಲಿಂದ ತಿನ್ನದ ಎಲ್ಲ ನಾವು ಮನೇಲೆ ಊಟ ಮಾಡೋದು ಸರ್ ಅಂತಾರೆ. ಹೌದಾ, ಮನೇಲಿ ನಾವು ವೆರಿ ಗುಡ್ ಅಂತೀನಿ, ಆದ್ರೆ ಆನ್ಲೈನ್ ಬುಕ್ ಮಾಡಿ ಊಟ ಮಾಡ್ತೀವಿ ಅಂತ. ಅರ್ಥ ಆಯ್ತಲ್ವಾ? ಹಾಗಾಗಿ ಆಹಾರ ಶೈಲಿ ಬದಲಾಗ್ತಾ ಇದೆ, ಜೀವನ ಶೈಲಿ ಬದಲಾಗ್ತಾ ಇದೆ. ಹಾಗಾಗಿ ಈ ಕ್ಯಾನ್ಸರ್ಸು ಹೆಚ್ಚಾಗ್ತಾ ಇದೆ. ಸೊ ಬೇಗ ಹೋಗದೆ ಹೋದ್ರೆ ಅನಾಹುತ ಕಾದೀತು ಅಂತ ಹೇಳಕ್ಕೆ ಇದು ಒಂದು ಕಾರಣ. ಆಯ್ತಾ? ಎರಡನೇದು ನಾನು ಹೇಳಿದ್ನಲ್ಲ ಆಗ್ಲೇ, ಅಲ್ಸರೇಟಿವ್ ಕೊಲೈಟಿಸ್ ಮತ್ತೆ ಕ್ರಾನ್ಸ್ ಡಿಸೀಸು ಅಂತ. ಈ ಎರಡೂ ಕಾಯಿಲೆ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಬರುತ್ತೆ. ಅಲ್ಸರೇಟಿವ್ ಕೊಲೈಟಿಸ್ ದೊಡ್ಡ ಕರಳಿಗೆ ಬರುತ್ತೆ. ಕ್ರಾನ್ಸ್ ಡಿಸೀಸ್ ಸಣ್ಣ ಕರಳು ದೊಡ್ಡ ಕರಳು ಬಾಯಿಂದ ಕೆಳಗವರೆಗೂ 22 ಅಡಿ ಎಲ್ಲಿ ಬೇಕಾದ್ರೂ ಬರುತ್ತದೆ. ಜಠರದ ಹೊರಗೂ ಸಹ ಬರುತ್ತದು. ಕಣ್ಣಿಗೆ ಬರ್ಬೋದು, ಜಾಯಿಂಟ್ಸ್ಗೆ ಬರ್ಬೋದು, ಬೇರೆ ಬೇರೆ ಕಡೆ ಬರುತ್ತೆ ಈ ಕಾಯಿಲೆ. ಈ ಕಾಯಿಲೆಗಳು ಇಂಡಿಯಾದಲ್ಲಿ ನಾವು ಓದಬೇಕಾದ್ರೆ 0.5% ಇತ್ತು. ನೀವು ಓದ್ಬೇಕಾದ್ರೆ, ನಾವು ಓದಬೇಕಾದ್ರೆ, MS ಮಾಡ್ಬೇಕಾದ್ರೆ. ಇವತ್ತು 5% ಆಗಿದೆ. ಬರ್ತಾ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಓದ್ಬೇಕಾದ್ರೆ ಒಂದು ಕಾಯಿಲೆ ನೋಡಿಲ್ಲ, ಇದನ್ನ ಒಂದು ಪೇಷಂಟ್ ನೋಡಿಲ್ಲ. ಓದ್ಬೇಕಾದ್ರೆ ಪುಸ್ತಕದಲ್ಲಿ ಓದಿದೀವಿ ಅಷ್ಟೇ. ಎಕ್ಸಾಮ್ ಬರ್ಬೇಕಾದ್ರೆ ತುಂಬಾ ಬೋರಿಂಗ್, ಅದು ನೋಡಿಲ್ವ ಪ್ರಾಕ್ಟಿಕಲ್ ಆಗಿ. ಅದನ್ನ ಓದೋಕೆ ಬೋರಿಂಗು, ಬಿಟ್ಬಿಡ್ತಾ ಇದ್ವಿ. ಅಪ್ಪ ಇದು ಬಂದ್ರೆ ನಾನು ಬಿಟ್ಬಿಡ್ತೀನಿ, ಎಕ್ಸಾಮ್ಗೆ ಪರವಾಗಿಲ್ಲ, ಮಾರ್ಕ್ಸ್ ಬರೋ ಚಿಂತೆ ಇಲ್ಲ ಅಂತ. ಇವತ್ತು ಈ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸು, ನಾವೆಲ್ಲ ಈಗ ಒಂದು ನಮ್ಮ ಭೂಮಿ ಇದೆಯಲ್ಲ ಪ್ಲಾನೆಟ್, ಇದೇ ಫುಲ್ ಕಂಟಾಮಿನೇಷನ್ ಆಗಿದೆ. ನೀರು ಕಂಟಾಮಿನೇಷನ್, ತರಕಾರಿ ಕಂಟಾಮಿನೇಷನ್, ಗಾಳಿ ಕಂಟಾಮಿನೇಷನ್, ಎಲ್ಲರೂ ಕಂಟಾಮಿನೇಷನ್ ಈಗ. ಸೊ ಈ ಕಾಯಿಲೆ 100 ಜನದಲ್ಲಿ 79% ಮಕ್ಕಳಲ್ಲೇ ಬರ್ತಾ ಇದೆ. ಮಕ್ಕಳಲ್ಲಿ 100 ಜನಕ್ಕೆ ಕಾಯಿಲೆ ಬಂದ್ರೆ 79% ಮಕ್ಕಳಲ್ಲಿ ಬರ್ತಾ ಇದೆ. ಯಾಕದು? ಹೊಟ್ಟೆ ಕ್ಲೀನ್ ಇಟ್ಕೊಳ್ಳಲ್ವಾ ಅಥವಾ ಎಲ್ಲ ಈಟಿಂಗ್ ಹ್ಯಾಬಿಟ್ಸ್ ಸರ್. ಮಕ್ಕಳು ಹುಟ್ಟಿದ ಕೂಡಲೇ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ಸಕ್ಕೆ. ಮಕ್ಕಳು ಹುಟ್ಟಿದ ಕೂಡಲೇ ಏನಾಗ್ತಾರೆ, ಇನ್ನೊಬ್ಬರ ಮಗು ಇರುತ್ತೆ ಮನೇಲಿ, ಪಕ್ಕದ ಮನೆ ಮಕ್ಳು ಇರ್ತಾರೆ, ಅವರೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ ತಿನ್ನಕ್ಕೆ ಅದೇನಲ್ಲಿ ಚಿಪ್ಸು, ಫ್ರೆಂಚ್ ಫ್ರೈಸು, ಪೆರಿ ಪೆರಿಸು, ಇವೆಲ್ಲ ಫುಲ್. ಈವನ್ ಟಾಯ್ಲೆಟಿಗೆ ಹೋದ್ರು ಕೂಡ ಮೊಬೈಲ್ ತಗೊಂಡು ಹೋಗ್ತಾರಲ್ಲ. ಹೌದು, ಟಾಯ್ಲೆಟ್ ಅಲ್ಲಿ ಮೊಬೈಲ್. ಮಕ್ಕಳೆಲ್ಲ ದೊಡ್ಡವರೇ ಟಾಯ್ಲೆಟ್ ಅಲ್ಲಿ ಮೊಬೈಲ್ ತಗೊಂಡು ಹೋಗ್ತಾರೆ. ಇನ್ ಮಕ್ಳೇನ್ ಮಾಡ್ತಾರೆ ಸರ್ ಪಾಪ? ಮಕ್ಕಳು ಊಟ ತಿನ್ನಿಸ್ಲಿಕ್ಕೆ ಮೊಬೈಲ್ ತೋರಿಸ್ತಾರೆ, ಊಟ ಮಾಡು ಅಂತ. ಮೊಬೈಲ್ ನೋಡ್ಕೊಂಡು ಮಗು ಇಲ್ಲಿ ನೋಡ್ತಾ ಇರುತ್ತೆ, ಅಮ್ಮ ಇಲ್ಲಿ ಇರ್ತಾ ಇರ್ತಾರೆ, ಇಲ್ಲಿ ಮಗು ಅಲ್ಲೇ ಇರುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ, ಮಗು ಅಲ್ಲೇ ಇರುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ. ನಾವೆಲ್ಲ ಮಕ್ಕಳಿದ್ದಾಗ ಊಟ ಮಾಡೋಕೆ ಏನ್ ಮಾಡ್ತಿದ್ರು? ಚಂದಮಾಮ ನೋಡಿ ಅಲ್ಲಿ ಅಲ್ವಾ? ಹೌದು, ಊಟ ಮಾಡಿಸ್ತಿದ್ರು. ಇಲ್ಲಾಂದ್ರೆ ನಮ್ಮ ಚಟ್ಬಣ್ಣದಲ್ಲಿ ಬೊಂಬೆ ಐತಲ್ಲ, ಟಕ 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 ಶಬ್ದ ಮಾಡಿ ಊಟ ಮಾಡಿಸ್ತಿದ್ರು. ಈಗ ಮೊಬೈಲಲ್ಲಿ ಊಟ ಆಯ್ತಾ? ಇನ್ನು ನಮ್ಮ ದೊಡ್ಡವ್ರು ಕೇಳ್ತೀರಾ, ಬೆಳಗ್ಗೆ ಎದ್ದು ಕೂಡಲೇ ವಾಶ್ರೂಮ್ನಲ್ಲಿ ಮೊಬೈಲ್, ಮಲಗಬೇಕಾದ್ರೆ ಪಕ್ಕದಲ್ಲಿ ಮೊಬೈಲ್. ಸೊ ಹಾಗಾಗಿ ಮೊಬೈಲ್ ಅಡಿಕ್ಷನ್ ಆಗಿ ಎಷ್ಟೋ ಜನಕ್ಕೆ ಪೈಲ್ಸ್ ಬಂದಿದೆ. ವಾಶ್ರೂಮ್ ಅಲ್ಲಿ ಕೂರ್ತಾರೆ, 1 hour ಕೂತ್ಬಿಡ್ತಾರೆ. ಯುರೋಪಿಯನ್ ಟಾಯ್ಲೆಟ್, ಮೊದಲಾಗಿ ಇಂಡಿಯನ್ ಟಾಯ್ಲೆಟ್ ಕಷ್ಟ ಆಗ್ತಿತ್ತು, ಮೊಬೈಲ್ ನೋಡ್ಲಿಕ್ಕಾಗಲ್ಲ. ಇಂಡಿಯನ್ ಟಾಯ್ಲೆಟ್ಗೆ ಮೊಬೈಲ್ ಇಟ್ಕೊಳ್ಳೋಕೆ ಹೋಗಾಗತ್ತಾ? ಇಲ್ಲ. ಕೂತ್ಕೊಳ್ಳೋಕಾಗತ್ತಾ? ಯುರೋಪಿಯನ್ ಟಮೋಡ್ ಇರುತ್ತೆ. ಈಗ ಟಾಯ್ಲೆಟ್ಸ್ ಎಲ್ಲ ಏನಾಗುತ್ತೆ ಗೊತ್ತಾ, ನಮ್ಮ ಒಳ್ಳೆ ಕ್ಲೀನ್ ಆಗಿ 5 star ತರ ಮಾಡಿರ್ತಾರೆ, ಅಲ್ಲಿ ಕೂತ್ ಸೆಟ್ಲ್ ಆಗ್ಬಿಡ್ತಾರೆ. ದ ಮೋಸ್ಟ್ ಅನ್ಡಿಸ್ಟರ್ಬಿಂಗ್ ಪ್ಲೇಸ್, ಯಾರು ಡಿಸ್ಟರ್ಬ್ ಮಾಡ್ತಾರೆ ಜಾಗ ಅಂದ್ರೆ ಟಾಯ್ಲೆಟ್. ಒಳಕ್ ಹಾಕಿ ಮೊಬೈಲ್ ಕೊಡ್ತಾರೆ. ಇಮೇಲ್, ವಾಟ್ಸ್ಆ್ಯಪ್, ಕಮ್ಯುನಿಕೇಶನ್ ಎಲ್ಲ ಅಲ್ಲೇ ಆಗುತ್ತೆ. 1 hour ಕೊಡ್ತಾರೆ, ಆ ಪ್ರೆಷರ್ಗೆ ಪೈಲ್ಸ್ ಬರುತ್ತೆ. ಸೊ ಈ ಕಾಯಿಲೆ ಇದೆಯಲ್ಲ, ಮಕ್ಕಳ ವಿಚಾರ ಬಂತಲ್ಲ, 79% ಆಗ್ತಾ ಇರೋದು ಮಕ್ಕಳಲ್ಲಿ. ಯಾವ ಮಕ್ಕಳಲ್ಲಿ ಅಂದ್ರೆ 5 ರಿಂದ 15 ವರ್ಷದ ಮಕ್ಕಳಿಗೆ. ನನ್ನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಈಗ ಒಬ್ರು 19 ವರ್ಷದ ಹೆಣ್ಮಗಳು,
ಓಕೆ. ಮುಸಲ್ಮಾನರ ಹೆಣ್ಮಗಳು. 4 ಸರಿ ಫಿಸ್ಚುಲಾ ಆಪರೇಷನ್ ಆಗಿದೆ ಆ ಹುಡುಗಿಗೆ. ಯಾಕೆ ಫಿಸ್ಚುಲಾ ಬಂತು ಅಂತ ಯಾರು ಚೆಕ್ ಮಾಡಿಲ್ಲ. ಅರ್ಥ ಆಯ್ತಲ್ವಾ? ಅವಳಿಗೆ ಈ ಕ್ರಾನ್ಸ್ ಡಿಸೀಸ್ ಇದೆ. ಇನ್ನೊಬ್ಬ ಹುಡುಗ ಕೋಲ್ಕತ್ತಾದಿಂದ ಬಂದಿದ್ದಾನೆ, ಅವನಿಗೆ ಇದೆ ಕ್ರಾನ್ಸ್ ಡಿಸೀಸ್. ಅವನಿಗೆ 20 ವರ್ಷ, ಇವನಿಗೆ ಬಂದು 6 ವರ್ಷ ಆಗಿದೆ. ಈ ಹೆಣ್ಣು ಮಗು 19 ವರ್ಷ, ಇವಳಿಗೆ ಬಂದು 9 ವರ್ಷ ಆಗಿದೆ. 10 ವರ್ಷಕ್ಕೆ ಬಂದಿರೋದು. ಈಗ ಇವರಿಗೂ ಲೈಫ್ ಸ್ಟೈಲ್ ಏನ ಪ್ರಾಬ್ಲಮ್ ಇದಕ್ಕೆ? ಅವರಿಗೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಲೈಫ್ ಸ್ಟೈಲ್ ಅಂತಾನೆ ನಾವೆಲ್ಲ ಇಂಡಿಯಾದಲ್ಲಿ ಬಹುತೇಕ ಲೈಫ್ ಸ್ಟೈಲ್ ಇರಬಹುದು ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ. ಜೆನೆಟಿಕ್ಸು ಇರಬಹುದು, ಮತ್ತೆ ಪರಿಸರದ ಕಾರಣಗಳು ಇರಬಹುದು. ಪ್ರಿಡಾಮಿನೆಂಟ್ಲಿ ಮೆಜಾರಿಟಿ ಲೈಫ್ ಸ್ಟೈಲ್ ಇದೆ. ಅರ್ಥ ಆಯ್ತಲ್ವಾ? ಸೊ ಈ ಕ್ರಾನ್ಸ್ ಡಿಸೀಸ್ ಕಾಯಿಲೆ ಇದೆಯಲ್ಲ, ಇದಕ್ಕೆ ಕ್ಯಾನ್ಸರಿಗಾದ್ರೂ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆದ್ರೆ ಸರ್ಜರಿ ಮಾಡಿ ರೇಡಿಯೋಥೆರಪಿ ಕೊಟ್ಟು ಕೀಮೋಥೆರಪಿ ಕೊಟ್ಟು ಎಲ್ಲ ಸಾಯಿಸಿ 1 ವರ್ಷ ಆರಾಮಾಗಿ ಇರ್ಬೋದು. ಇಂಜೆಕ್ಷನ್ ಕೊಡ್ತೀವಿ, ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ. ಲೈಫ್ ಲಾಂಗ್ ಡಿಸೀಸ್. ಹಾಗಾದ್ರೆ ಆ ಇಬ್ಬರ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಅಂದ್ರೆ, ಇವರೂ ಬಡವರು, ಇವರೂ ಬಡವರು, ಇಬ್ರು, ಇಬ್ಬರಿಗೂ ಹಣ ಇಲ್ಲ. ಆಕೆ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮುಸಲ್ಮಾನರ ಹೆಣ್ಮಗಳು. ಆಕೆ ತಾಯಿ ಮನೆಯಲ್ಲಿ ಮನೆ ಕೆಲಸ. ಯಾರೊಬ್ರು ಚೆನ್ನಾಗಿ ಓದ್ತಾಳೆ ಹುಡುಗಿ ಅಂತ ಓದಿಸ್ತಾ ಇದ್ದಾರೆ. ಈ ಹುಡುಗ ಒಳ್ಳೆ ಸ್ಮಾರ್ಟ್ ಫೆಲೋ, ಬಹಳ ಬುದ್ಧಿವಂತ. ಇವನಿಗೂ ಹಣದ ಕೊರತೆ. ಒಂದು ಇಂಜೆಕ್ಷನ್ ಈ ಹುಡುಗನಿಗೆ 1,11,000 ರೂಪಾಯಿ ಆಗತ್ತೆ. ಎಷ್ಟು ದಿನಕ್ಕೊಮ್ಮೆ ತಗೊಳ್ಳೋದು ಇದನ್ನ? ಆಲ್ಮೋಸ್ಟ್ 1 year ತಗೋಬೇಕು. ಅಂದ್ರೆ ಎವ್ರಿ 15 days ಒನ್ಸ್, ಎವ್ರಿ 2 months ಒನ್ಸ್. 2 months ಒನ್ಸ್ ಒಂದು ಇಂಜೆಕ್ಷನ್ಗೆ ಇಷ್ಟ ಆಗುತ್ತೆ. ಅಷ್ಟಾಗತ್ತೆ. ಕೆಲವ್ರಿಗೆ 1 ವರ್ಷ ಕೊಡಬೇಕು, ಕೆಲವರಿಗೆ 2 ವರ್ಷ, ಕೆಲವರಿಗೆ 3 ವರ್ಷ. ಇದು ಕೊಟ್ಟರು ಗ್ಯಾರಂಟಿ ಇಲ್ಲ, ಮತ್ತೆ ಬರ್ಬಹುದು. ಬಂದು ಅದೇ ತರ ಹಾಗೆ ಆಗಿ ಇದು ಸಹ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಈ ಅಲ್ಸರೇಟಿವ್ ಕೊಲೈಟಿಸ್ ಇದೆಯಲ್ಲ, ಇದು ಸಹ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಸಮಸ್ಯೆ. ನಾನು ಹೇಳ್ತಾ ಇರೋದು ಎಚ್ಚರಿಕೆ ಗಂಟೆ ಏನು ಅಂತ ಹೇಳಿದ್ರೆ, ಎಲ್ಲಾ ತಂದೆ ತಾಯಿಗಳಿಗೆ, ಎಲ್ಲಾ ಮಕ್ಕಳಿಗೆ ದಯವಿಟ್ಟು ಜಂಕ್ ಫುಡ್, ಪ್ಯಾಕ್ ಫುಡ್ಸ್, ಈ ಚಿಪ್ಸ್, ಅದೇನೋ ಬೇರೆ ಬೇರೆ ಬ್ರ್ಯಾಂಡ್ಗಳ ಹೆಸರು ನನಗೆ ಗೊತ್ತಿಲ್ಲ, ಪ್ಯಾಕ್ ಆಗಿರ್ತವೆ, ಫ್ರೆಂಚ್ ಫ್ರೈಸು, ಪೆರಿ ಪೆರಿ ಫ್ರೈಸು, ಏನೇನೋ ತಿಂತಾ ಇರ್ತಾರೆ. ಆಮೇಲೆ ಪಿಜ್ಜಾ, ಬರ್ಗರ್, ಇವೆಲ್ಲ ಏನಾಗುತ್ತೆ, ಪ್ರಾಸೆಸ್ ಆಗಿರುತ್ತೆ. ಆ ಪಿಜ್ಜಲ್ಲಿ ಹಾಕೋ ತರಕಾರಿ ಇರುತ್ತಲ್ಲ, ತರಕಾರಿ ಯಾವ ಹೊಲದಲ್ಲಿ ಬೆಳೆದಿದ್ದು, ಅದ್ಯಾವಾಗ ಕಟ್ ಮಾಡಿದ್ದು, ಎಲ್ಲಿ ಫ್ರೋಸ್ ಮಾಡಿದ್ದು, ಎಲ್ಲಿ ಅದನ್ನ ಹಾಕಿ ಮಾಡಿರ್ತಾರೋ ಹೋದ ತಕ್ಷಣ ಬಿಸಿ ಮಾಡಿ ಕೊಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರೆ, ಬರೀ ಒಂದು ಕುಟುಂಬ ಅಲ್ಲ, ಇಡೀ ದೇಶದಲ್ಲಿ, ಇಡೀ ಭಾರತದಲ್ಲೇ ದೊಡ್ಡ ಅನಾಹುತ ಕಾದಿತ್ತು. 100%. ನಾವ್ ಹೇಳ್ತೀವಲ್ಲ, ನಮ್ಮ ದೇಶ ಮುಂದಕ್ಕೆ ಹೋಗ್ತಾ ಇದೆ ಅಂತ, ಆಧುನಿಕ ಭಾರತ, ಮಾಡರ್ನ್ ಇಂಡಿಯಾ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾ ಇದೆ ಅಂತ. ನಿಜ. ಸೇಮ್ ಟೈಮ್ ಯಾರೂ ಎಷ್ಟು ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಅಂತ ಎಲ್ಲೂ ಮಾತಾಡಿಲ್ಲ. ಕಾಯಿಲೆಗಳು ಅದೇ ರೀತಿ ಹೆಚ್ಚಾಗ್ತಾ ಇದೆ. ನೀವು ಕೋವಿಡ್ ಆದ್ಮೇಲೆ ಎಷ್ಟು ಜನಕ್ಕೆ ಕ್ಯಾನ್ಸರ್ ಅಂತ ಕೇಳಿಲ್ಲ ನೀವು? ಕೇಳಿದ್ರಿ. ಎಲ್ಲರಿಗೂ ಕ್ಯಾನ್ಸರ್ 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 ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅಥವಾ ಈ ಶುಗರ್, BP ಇವುಗಳೆಲ್ಲ ಜಾಸ್ತಿ ಆಗಿ ಕೇಳಿದಿರಲ್ಲ. ಮತ್ತೆ ಆ ಕೋವಿಡ್ ಕೆಲವರೆಲ್ಲ ಸ್ಟೀರಾಯ್ಡ್ಸ್ ತಗೊಂಡು ನಿಲ್ಸೇ ಇಲ್ಲ. ಆಮೇಲೆ ಇದರ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಸರ್, ಕೋವಿಡ್ ಅಲ್ಲಿ ಸ್ಟೀರಾಯ್ಡ್ಸ್ ತಗೊಂಡೆ, ನಾನು ತಗೊಳ್ತಾನೆ ಇದ್ದೀನಿ ಅಂತ. ಯಾಕಂದ್ರೆ ಡಾಕ್ಟರ್ ಕೊಟ್ಟಿದ್ದಾರೆ ಆ ಟೈಮ್ ತಗೋ ಅಂತ. ಆಮೇಲೆ ಕೋವಿಡ್ ಹೋಯ್ತು, ಡಾಕ್ಟರ್ ಹತ್ರ ಹೋಗಿಲ್ಲ, ಆ ಗುಳಿಗೆ ತಿಂತಾ ಇದಾರೆ ಸ್ಟೀರಾಯ್ಡ್ಸ್ ತಗೊಂಡು. ಎಷ್ಟೋ ಜನರಿಗೆ ಈಗ ಕಿಡ್ನಿ ಕೂಡ ಫೇಲ್ಯೂರ್ ಆಗ್ತಿದೆ. ಹೌದು. ಸೊ ಇಂಡಿಯಾ ಎಷ್ಟು ಆಧುನಿಕವಾಗಿ ಬೆಳೀತಾ ಇದೆಯೋ ಅಷ್ಟೇ ರೋಗಗಳು ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನನಗೆ ನಿಮ್ಮ ಎದುರುಗಡೆ ನಿಂತು ಇದನ್ನೆಲ್ಲ ಕೇಳಿಸ್ಕೊತಿರ್ಬೇಕಾದ್ರೆ ಭಯ ಆಗ್ತಿದೆ. ಸೊ ಒಳಗಡೆಯಿಂದ ಒಂಥರ ಭಯ ಆಗುತ್ತೆ. ಹೌದು. ಈಗ ನಮ್ಮ ವೀಕ್ಷಕರ ಕತೆ ಏನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಯಾಕಂದ್ರೆ ಅವರು ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾರೆ, ಆರೋಗ್ಯದ ಬಗ್ಗೆ ಒಂದು ಏಟನ್ನ ತಿಂದವರೇ ಜಾಸ್ತಿ ನೋಡೋದು. ಎಲ್ಲ ಸರಿ ಇದ್ದವನು ಇದನ್ನ ನೋಡ್ಕೊಂಡು ಕುಳಿತುಕೊಂತಾನೆ ಅನ್ನುವಂಥ ಭರವಸೆ ನನಗೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಈಗಾಗಲೇ ಮೋರ್ ದೆನ್ 500+ ಕಾರ್ಯಕ್ರಮವನ್ನು ನಾವು ಆರೋಗ್ಯದ ವಿಚಾರವಾಗಿ ಕೊಟ್ಟಿದ್ದೀವಿ. ಸೊ ಏನ್ ತಿನ್ಬೇಕು, ಏನ್ ಕುಡಿಬೇಕು, ನಾವು ಹೇಗೆ ನಡಿಬೇಕು ಅನ್ನುವವರೆಗೂ ಕೂಡ ಸಮಗ್ರವಾದ ಮಾಹಿತಿ ನಮ್ಮ ಒಂದು ವಾಹಿನಿಯಲ್ಲಿ ಇತ್ತು. ಸೊ ಈಗ ಸಪೋಸ್ ಯಾರಾದ್ರೂ ಈ ಕಾರ್ಯಕ್ರಮದನ್ನ ನೋಡ್ತಿರೋರು ಈ ರೀತಿ ಪ್ರಾಬ್ಲಮ್ ಇಂದ ಬಳಲ್ತಾ
ಇದಾರೆ ಅನ್ನೋರಿಗೆ ನೀವ್ ಏನ್ ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಅವರು ಎಲ್ಲೂ ಕೂಡ ಭಯಭೀತರ ಆಗ್ಬಾರ್ದು ಅನ್ನುವ ದೃಷ್ಟಿಲಿ ಈ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಓಕೆ, ಈಗ ನೀವೇನ್ ಹೇಳಿದ್ರಿ, ಈಗ ನನಗೂ ಭಯ ಆಗ್ತಾ ಇದೆ, ನಿಮ್ಮ ಮಾತು ಕೇಳ್ತಾ ಇದಾರೆ ಅಂತ. ಕರೆಕ್ಟಾ? ಹೌದು. ನೀವ್ ಭಯ ಯಾಕೆ ಪಡ್ಬೇಕು? ಭಯ ಯಾಕೆ ಪಡ್ಬೇಕು? ಎಲ್ಲೆಲ್ಲೋ ಓಡಾಡ್ತೀವಿ, ನಮ್ಮ ಲೈಫ್ ಸ್ಟೈಲ್ ಅಲ್ಲೂ ಕೂಡ ವ್ಯತ್ಯಾಸಗಳು ಇರಬಹುದು, ಹಾಗಾಗಿ ಭಯ ಆಗಬಹುದು. ವ್ಯತ್ಯಾಸಗಳು ಇರಬಹುದಾ ಅಥವಾ ಇದೆಯಾ? ನಿಜ ಹೇಳಿ. ಬಹುಶಃ ಇವತ್ತಿನ ದಿನಕ್ಕೆ ಇಲ್ಲ, ಈ ಹಿಂದೆ ತುಂಬಾ ಇತ್ತು. ಹಿಂದೆ ತುಂಬಾ ಇತ್ತು. ಹೌದು. ಅದೇನೋ ಗಾದೆ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಅರ್ಥ ಆಯ್ತಲ್ವಾ? ಹಾಗೆ ನಿಮ್ ಕತೆ ಬನ್ನಿ ಈ ಕಡೆ. ಓಕೆ, ಈಗ ನಿಮಗೆ ಭಯ ಅಂತ ಹೇಳಿದ್ರಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಮೊನ್ನೆ ನಮ್ಮ ಮೆಗಾ ಸ್ಟಾರ್ ಚಿರಂಜೀವಿ, ತೆಲುಗು ಸಿನಿಮಾ ನಟರು ಒಂದು ರೀಲ್ ಮಾಡಿದ್ದಾರೆ. ದೊಡ್ಡ ಫಂಕ್ಷನ್, ತುಂಬಾ ಜನ ಇದ್ದಾರೆ ಅಲ್ಲಿ. ಒಳ್ಳೆ ಸ್ಮಾರ್ಟ್ ಆಗಿ ಡ್ರೆಸ್ ಆಗಿದ್ದಾರೆ. ಹಾಕಿ ಒಂದು ಸ್ಟೋರಿ ಹೇಳ್ತಾರೆ ಅವರು. ನೋಡಿ, ನಾನು ಸಿನಿಮಾ ಸ್ಟಾರು, ನಾನೊಬ್ಬ ಸೆಲೆಬ್ರಿಟಿ, ಪ್ರತಿ ವರ್ಷ ನಾನು ಎಲ್ಲ ಚೆಕಪ್ ಮಾಡಿಸ್ತೀನಿ, ನನಗೇನು ಇಲ್ಲ ಅಂತ ಅನ್ಕೊಂಡಿದ್ದೆ. ನನಗೇನು ಇಲ್ಲ, ನನಗೇನಾಗುತ್ತೆ, ನಾನು ಡಯಟ್ ಚೆನ್ನಾಗಿದೆ, ಜಿಮ್ಗೆ ಹೋಗ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ಒಳ್ಳೆ ಆಹಾರ ಮಾಡ್ತೀನಿ, ಫ್ರೆಶ್ ತರಕಾರಿ ತಿಂತೀನಿ ಅಂತ ಚಿರಂಜೀವಿ ನಾನು ಚೆನ್ನಾಗಿದ್ದೆ ಅನ್ಕೊಂಡಿದ್ದೆ. ಆದರೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ನನ್ನ ವೈದ್ಯರು ಒಂದು ಕೊಲೊನೋಸ್ಕೋಪಿ ಮಾಡುವ ಅಂತ ಹೇಳಿದ್ರು. ನನಗೆ ಮನಸ್ಸಲ್ಲಿತ್ತು, ಯಾಕೆ ಹೇಳ್ತಾರಪ್ಪ ಇವರು ಅಂತ. ನಮ್ಮ ಡಾಕ್ಟರ್ ಹೇಳ್ತಾರೆ ಅಂತ ಹೇಳಿ ಕೊಲೊನೋಸ್ಕೋಪಿ ಮಾಡಿಸ್ಕೊಂಡೆ ನಾನು. ಕೊಲೊನೋಸ್ಕೋಪಿ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್, ದೊಡ್ಡ ಜಠರದ ಒಂದು ಸ್ಕೋಪ್ ಹಾಕಿ ನೋಡೋದು. ಮೇಲಿಂದ ಹಾಕೋದು ಹೊಟ್ಟೆ ನೋಡಕ್ಕೆ, ಕೆಳಗಿಂದ ಹಾಕೋದು ಲಾರ್ಜ್ ಇಂಟೆಸ್ಟೈನ್ ನೋಡಕ್ಕೆ. ಹಾಕಿದಾಗ ಅವರಿಗೆ ಪಾಲಿಪ್ಸ್ ಅಂತ ಕರಿತೀವಿ, ಇದಿತ್ತಂತೆ. ಮೆಗಾ ಅವರು ರೀಲಲ್ಲಿ ಹೇಳಿದ್ದಾರೆ ಅವರು, ಅದಕ್ಕೆ ನಾನು ರಿಪೀಟ್ ಮಾಡ್ತಿದ್ದೀನಿ. ಓಕೆ, ಸೂಪರ್ ಸರ್. ಪ್ರೈವಸಿ ಬ್ರೀಚ್ ಆಗಲ್ಲ. ಇದ್ದು ಈ ಪಾಲಿಪ್ಸ್ ನ ಆಗ ಡಾಕ್ಟರ್ ತೆಗೆದಿದ್ದಾರೆ. ಈ ಪಾಲಿಪ್ಸ್ ನ ಬಿಟ್ಟಿದ್ದಿದ್ರೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತಿತ್ತು. ಒಂದು 20% ಅಂತ ಚಿರಂಜೀವಿನೇ ಹೇಳಿದ್ದಾರೆ. ಆವಾಗ ಏನ್ ಹೇಳಿದ್ರು ಅವರು, ನೋಡಿ ನೀವೆಲ್ಲರೂ ಅಷ್ಟೇ, ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಏನ್ ಹೇಳ್ತಾರೋ ಚೆಕಪ್ ಎಲ್ಲ ಮಾಡಿಸಿ. ಒಂದು ಕತೆ ಇದೆ ಗೊತ್ತಾ, ಡಾಕ್ಟರ್ ಹೋದ್ರೆ ಸುಮ್ನೆ ಟೆಸ್ಟ್ ಬರೀತಾರಪ್ಪ ಅಂತ. ಹೌದು. ಎಸ್ ಸರ್? ಎಸ್ ಸರ್. ಸುಮ್ನೆ ಟೆಸ್ಟ್ ಮಾಡ್ಲಿಕ್ಕೆ ನಮ್ಗೇನು ತಲೆ ಕೆಟ್ಟಿದ್ಯಾ? ಇವತ್ತು ಒಂದು ಕತೆ ಹೇಳಿದ್ನಲ್ಲ ಆಗ್ಲೇ, ಅವ್ರಿಗೆ CT ಸ್ಕ್ಯಾನ್ ಬರದೆ ಅವ್ರು ಹೇಳ್ಬೋದಾಗಿತ್ತಲ್ಲ, ಸರ್ ನನ್ನ ಸ್ಕ್ಯಾನ್ ನಾರ್ಮಲ್ ಆಗಿದೆ, ನೀವ್ಯಾಕೆ CT ಸ್ಕ್ಯಾನ್ ಬರೀತಿದ್ದೀರಾ ಅಂತ. ಎಸ್ ಸರ್? ನೋ ಹೇಳ್ಬೋದಾಗಿತ್ತಲ್ವಾ? ಬಟ್ ಪ್ರಶ್ನೆ ಮಾಡಲಿಲ್ಲ ಅವರು, CT ಸ್ಕ್ಯಾನ್ ಮಾಡಿಸ್ಕೊ. ಹಾಗಾಗಿ ಅವ್ನ ಜೀವ ಬಳಿತು. ಸೊ ನಾವ್ ಹೇಳೋದು ಏನಂತ ಹೇಳಿದ್ರೆ, ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಏನಾದರೂ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ನೀವು ಯಾವುದಕ್ಕೆ ನಾವು ಜಾಗೃತರಾಗಿರ್ಬೋದು ಅಂತ ಕೇಳಿದ್ರಿ. ನಾವ್ ಯಾವಾಗ ಡಾಕ್ಟರ್ ಹತ್ರ ಬರಬೇಕು ಅಂತ, ಕರೆಕ್ಟಾ? ಒಂದು, ಮೇಲಿಂದ ಕೆಳಗೆ ಹೋಗೋದು ಬೇಡ, ಕೆಳಗಿಂದ ಮೇಲೆ ಹೋಗು. ಆಯ್ತಾ? ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ನೋವಾದ್ರೆ, ಉರಿ ಆದ್ರೆ, ಪದೇ ಪದೇ ರಕ್ತ ಹೋದ್ರೆ, ಸ್ವೆಲ್ಲಿಂಗ್ ಬಂದ್ರೆ, ಕುರ ಆದ್ರೆ, ನೋವಾದ್ರೆ, ಕಿವು ಪಸ್ ಅಂತಾರಲ್ಲ, ಪಸ್ ಹೋದ್ರೆ, ಮತ್ತೆ ಮೋಷನ್ ಪಾಸ್ ಮಾಡಿದಾಗ ಏನಾದ್ರೂ ಹೊರಗಡೆ ಬಂದು ಒಳಗೆ ಹೋದ್ರೆ, ಮತ್ತೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದ್ರೆ, ವಾಶ್ರೂಮ್ಗೆ ಹೋಗಿ ತುಂಬಾ ಮುಕ್ಕೋದು, ತುಂಬಾ ಹೊತ್ತು ಕೂರೋದು, ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡೋದು, ಈ ರೀತಿ ಇದ್ರೆ, ಪದೇ ಪದೇ ಬೇದಿ ಆದ್ರೆ, ಬೇದಿನಲ್ಲಿ ಮ್ಯೂಕಸ್ ಗೊಣ್ಣೆ ತರ ಹೋಗುತ್ತಲ್ಲ ಅದು ಹೋದ್ರೆ, ಬೇದಿನಲ್ಲಿ ರಕ್ತ ಹೋದ್ರೆ, ಪದೇ ಪದೇ ಹೊಟ್ಟೆ ನೋವು ಬಂದ್ರೆ, ಹೊಟ್ಟೆ ಹಸಿವು ಕಡಿಮೆ ಆದ್ರೆ, ತೂಕ ಕಡಿಮೆ ಆದ್ರೆ, ಊಟ ಮಾಡಿದಾಗ ಹೊಟ್ಟೆ ಉಬ್ಬಿದ್ರೆ, ತೇಗ್ ಬಂದ್ರೆ, ಉರಿ ಆದ್ರೆ, ಸೊ ಬಾಯಿಂದ ಕೆಳಗೆ ಇಷ್ಟು ಏನೇ ಸಮಸ್ಯೆ ಇದ್ರೂ ಇಮ್ಮಿಡಿಯೇಟ್ ಆಗಿ ಕ್ವಾಕ್ಸ್ ನಕಲಿ ವೈದ್ಯರ ಹೋಗೋದು ಬಿಟ್ಟು, ಮನೆಬದ್ದು ಮಾಡೋದನ್ನ ಬಿಟ್ಟು, ಮೆಡಿಕಲ್ ಸ್ಟೋರ್ಗೆ ಹೋಗಿ ನನಗೆ ಮಲಬದ್ಧತೆ ಇದೆ ಮಾತ್ರೆ ಕೊಡಿ ಬಿಟ್ಟು, ದಯವಿಟ್ಟು ಡಾಕ್ಟರ್ ಹತ್ರ ಬನ್ನಿ. ಯಾವ ಡಾಕ್ಟರ್ ಹತ್ರ ಬರಬೇಕಂದ್ರೆ ಪ್ರಾಪರ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್, ನಾಟ್ ನಕಲಿ ವೈದ್ಯರು. ಇಷ್ಟೆಲ್ಲ ಇದ್ರೆ ನಮ್ಮ ಒಂದು ಪೈಲ್ಸ್, ಫಿಷರು, ಫಿಸ್ಟುಲಾ, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟು, ಕೋಲೋರೆಕ್ಟಲ್ ಕ್ಯಾನ್ಸರ್ಸು, ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸು, ಇವೆಲ್ಲ ನಾವು ಪತ್ತೆ ಹಚ್ಚಬಹುದು. ಡೀಟೇಲ್ ಆಗಿ ನೋಡಿ. ಅರ್ಥ ಆಯ್ತಲ್ವಾ? ಸೊ ಇಷ್ಟೆಲ್ಲ ಇದ್ರೆ ನಮ್ಮ ಆಡಿಯನ್ಸು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದೇನೆ, ಸಂಕೋಚ ಪಟ್ಕೊಳ್ದೇನೆ, ಮುಜುಗರ ಪಟ್ಕೊಳ್ದೇನೆ ನಮ್ಮ ಆಸ್ಪತ್ರೆಗೆ ಬಂದ್ರೆ ಒಳ್ಳೇದು. ನಮ್ಮ ಆಸ್ಪತ್ರೆ ಅಂದ್ರೆ ಎಲ್ಲರೂ ಇಲ್ಲೇ ಬರಕ್ಕಾಗಲ್ಲ.
ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಹತ್ರ ಹೋಗಿ ಅಂತ. ಕರೆಕ್ಟ್ ಕರೆಕ್ಟ್ ಸರ್. ಈಗ ಒಂದು ಈಗ ಮಾತಾಡ್ತಿರ್ಬೇಕಾದ್ರೆ ಒಂದು ಕ್ಯೂರಿಯಸ್ ಸಬ್ಜೆಕ್ಟ್ ಅಂತ ಅನ್ಸಿದ್ದು ನನಗೆ, ಈಗ ಡಾಕ್ಟರ್ ಇಷ್ಟೆಲ್ಲ ಹೇಳ್ತಿದಾರಲ್ಲ, ಇವ್ರ ಲೈಫ್ ಸ್ಟೈಲ್ ಹೆಂಗಿರಬಹುದು ಅಂತ ಸುಮಾರು ಜನರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರಬಹುದು. ಡಾಕ್ಟರ್ ಲೈಫ್ ಸ್ಟೈಲ್, ನನ್ನ ಒಂದು ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್. ಈಗ ನೀವು ನಿಮ್ಮ ಪ್ರತಿದಿನದ ದಿನಚರಿಯನ್ನ ಒಂದ್ಸಲ ನಮ್ಗೆ ಹೇಳ್ಬಹುದಾ? ಲೈಫ್ ಸ್ಟೈಲ್ ಬಗ್ಗೆ ಕೇಳ್ತಿರಲ್ವಾ ಸರ್? ಈಗ ನಾನು ಹೇಳಿದ್ರೆ ಜನ ನಂಬಲ್ಲ ಸರ್. ನಾನು ಹೇಳಿದ್ದು ಸತ್ಯ ಸರ್. ಓಕೆ. ನನ್ನ ಜೀವನದಲ್ಲಿ ನಾನು ಇದುವರೆಗೂ ಪಿಜ್ಜಾ ಟೇಸ್ಟ್ ಮಾಡಿಲ್ಲ, ಬರ್ಗರ್ ಟೇಸ್ಟ್ ಮಾಡಿಲ್ಲ. ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ಇಲ್ಲಿಂದ ಶುರು ಮಾಡ್ತೀನಿ. ನನ್ನ ಜೀವನ ಶೈಲಿ ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೇಳ್ತೀವಿ ಸರ್, ಎದ್ದ ಕೂಡಲೇ ನಮ್ಮದು ಯೋಗ ಓದು ಸ್ಟಾರ್ಟ್ ಆಗುತ್ತೆ. ಓದ್ತೀನಿ, ಡೈಲಿ ಓದ್ತೀನಿ. ಓದಿದ ನಂತರ 1.5 ಗಂಟೆ ಯೋಗಾಸನ ಆಗುತ್ತೆ. ಓಕೆ. ಹೇಳೋದು ಎಷ್ಟು ಸಮಯಕ್ಕೆ ನೀವು? ಒಂದು 6-6:30. ಓಕೆ, ಆಯ್ತಾ? ಯೋಗಾಸನ ಆಗತ್ತೆ. ನಂದು ಓದೋದು ಆಸ್ಪತ್ರೆಯಲ್ಲೇ, ಯೋಗಾಸನ ಆಸ್ಪತ್ರೆಯಲ್ಲಿ, ಸ್ನಾನ ಆಸ್ಪತ್ರೆಯಲ್ಲಿ, ತಿಂಡಿ ತಿನ್ನೋದು ಆಸ್ಪತ್ರೆಯಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲೇ ಕೆಲಸ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನಂದು. ಯಾವುದೋ ಒಂದು ದೊಡ್ಡ ಪುಸ್ತಕದಲ್ಲಿ ಓದ್ದೆ, CEO ಯಾರೋ ಒಬ್ರು ಅದ್ರಲ್ಲಿ ಹೇಳಿ ಮೀಡಿಯಂ ಕನ್ಸಲ್ಟಿಂಗ್ ಅಂತ, ಮೀಡಿಯಂ ಅಂತ ಒಂದು ಆ್ಯಪ್, ಅದರಲ್ಲಿ ಏನಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ಎದ್ದು ಕೂಡಲೇ ನೀವು ವರ್ಕ್ ಸ್ಪೇಸ್ಗೆ ಹೋಗಿ ಅಂತ. ಓಕೆ. ಎಲ್ಲ ಅಲ್ಲೇ ಮಾಡ್ಕೊಳ್ಳಿ ಅಂತ. ಅದು ಓದ್ ನಾನು ಮಾಡಲಿಲ್ಲ, ನಾನು ಹೀಗೆ ಮಾಡ್ತದೆ ಅಲ್ಲಿ ಅದೇ ಹೇಳಿದ್ದಾರೆ. ಸೊ ಇಲ್ಲೇ ಎಲ್ಲ ಆಗುತ್ತೆ ಯೋಗ. ಆಯ್ತಾ? ಯೋಗ ಆದ ಕೂಡಲೇ ಸ್ಟಾರ್ಟ್ ಆಗುತ್ತೆ 8 ಗಂಟೆ 8:15ಗೆಲ್ಲ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ, ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು 10 ಗಂಟೆಗೆ ಪೇಷಂಟ್ಸ್ ಎಲ್ಲ ಬರೋಕ್ಕೆ ಶುರು ಆಗ್ತಾರೆ. 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಪೇಷಂಟ್ಸ್ ನೋಡೋದು, ಆಪರೇಷನ್ಸ್ ಮಾಡೋದು ಮಾಡ್ತೀನಿ. 7 ಗಂಟೆ ಆದಮೇಲೆ ಮತ್ತೆ ಇಲ್ಲೇ ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದು ವಾಕ್ ಹೋಗ್ತೀನಿ. ನಮ್ಮ ಮನೆಯಿಂದ ಇಲ್ಲಿಂದ ಒಂದು 20 ನಿಮಿಷ ನಮ್ಮ ಮನೆ ವಾಕ್. ಓಕೆ. ಮನೆಗೆ ವಾಕ್ ಹೋಗಿ ಅಲ್ಲೊಂದು 2-3 ಕಿಲೋಮೀಟರ್ ವಾಕ್ ಮಾಡಿ, ದಿನಕ್ಕೆ ಒಂದು 5 ಕಿಲೋಮೀಟರ್ ವಾಕ್ ಮಾಡಿ, ಮತ್ತೆ ಮನೆಗೆ ಫ್ರೆಶ್ ಆಗಿ ಮನೇಲಿ ಕೂತು ಸ್ವಲ್ಪ ಮನೆ ಎಲ್ಲ ಮಾತಾಡಿ, ಆ ನಂತರ ಮತ್ತೆ ಒಂದು ಅರ್ಧ ಗಂಟೆ ಒಂದು ನ್ಯೂಸ್ ಏನಾಗಿದೆ ಪ್ರಪಂಚದಲ್ಲಿ ತಿಳ್ಕೊಬೇಕಲ್ಲ, ನ್ಯೂಸ್ ಕೇಳಿ ನಾವು ಒಂದು 10:00ವರೆಗೆ ಮಲಗಿಬಿಡ್ತೀವಿ. ಇದು ನಮ್ಮ ದಿನಚರಿ. ನಾನು ಕಳೆದ 12 ವರ್ಷಗಳಿಂದ ಇದೇ ದಿನಚರಿ. ನಾವು ರಜಾ ಹಾಕಿಲ್ಲ. ಭಾನುವಾರ ಸಹ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮ್ಮ ದಿನಚರಿ. ಇನ್ನು ತಿನ್ನೋದು, ಯೋಗ ಆಯ್ತು, ವಾಕಿಂಗ್ ಆಯ್ತು, ಧ್ಯಾನ ಆಯ್ತು, ಪ್ರಾಣಾಯಾಮ ಆಯ್ತು, ಸೂರ್ಯ ನಮಸ್ಕಾರ ಆಯ್ತು. ತಿನ್ನೋದೇನು ತಿಂತೀವಿ ಗೊತ್ತಾ ನಾವು? ನನಗೀಗ ಡಯಾಬಿಟಿಕ್ ಸರ್. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲೊಂದು ಪ್ಯಾಚ್ ಹಾಕೊಂಡಿದ್ದೀವಿ, ಡೈಲಿ ಡಯಾಬಿಟಿಕ್ ಚೆಕ್ ಮಾಡೋಕ್ಕೆ. ನಾನು ಡಯಾಬಿಟಿಸ್ ಇರೋದ್ರಿಂದ ರೈಸ್ ಬಿಟ್ಟೆ, ರಾಗಿ ಬಿಟ್ಟೆ, ಗೋಧಿ ಬಿಟ್ಟೆ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ ರಾಗಿ ಇದ್ರೆ ಡಯಾಬಿಟಿಸ್ ಒಳ್ಳೇದು ಅಂತ. ನಿಜ, ಒಳ್ಳೇದು. ಇಷ್ಟು ಆರೆಂಜ್ ಸೈಜ್ ಮುದ್ದೆ ತಿಂದ್ರೆ ಒಳ್ಳೇದು. ಸಾಂಬಾರು ಚೆನ್ನಾಗಿದ್ರೆ ಆರೆಂಜ್ ಆಗಲ್ಲ, ಕಲ್ಲಂಗಡಿ ಸೈಜ್ ಮುದ್ದೆ ಆಗುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ವಾ? ಹಾಗೆ ರೈಸ್ ಅಷ್ಟೇ. ಒಂದು ಬೌಲ್ ರೈಸ್ ತಿನ್ನಿ ಕೇಳ್ತಾರೆ, ಸಾಂಬಾರ್ ಚೆನ್ನಾಗಿದ್ರೆ ಒಂದು ಬೌಲ್ ಅಲ್ಲ, ಒಂದು ಬಾಣ್ಲಿ ರೈಸ್ ಆಗುತ್ತೆ. ಚಪಾತಿ, ಸಣ್ಣ ಚಪಾತಿ 2 ಅಂತ ಹೇಳ್ತಾರೆ, ಅದು ಅಷ್ಟೇ. ಪಲ್ಯ ಚೆನ್ನಾಗಿ, ಅದು ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ರೈಸಲ್ಲೂ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ, ರಾಗಿಯಲ್ಲೂ ಜಾಸ್ತಿ, ಗೋಧಿಯಲ್ಲೂ ಜಾಸ್ತಿ. ತಿಂದ ಕೂಡಲೇ ಸೈ ಅಂತ ಶುಗರ್ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಸಿರಿಧಾನ್ಯಗಳಿದೆಯಲ್ಲ, ಅದು ಗ್ಲೈಸೆಮಿಕ್ ಕಡಿಮೆ. ಅದು ತಿಂದ್ರೆ ಶುಗರ್ ಬೇಗ ಜಾಸ್ತಿ ಆಗಲ್ಲ. ಸೊ ನಾವು ಸಿರಿಧಾನ್ಯಗಳನ್ನ ತಿಂತೀವಿ ಸರ್. ದಿನಕ್ಕೆ 2 ಹೊತ್ತು ಊಟ, ಬೆಳಗ್ಗೆ ತಿಂಡಿ, ರಾತ್ರಿ ಊಟ ಅಷ್ಟೇ. ಮಧ್ಯಾಹ್ನ ಊಟ ಇಲ್ಲ. ಕಾಫಿ, ನಾವು ಕಾಫಿ ಪ್ರಿಯರು. ಕಾಫಿ ಕುಡಿದವರ ತಲೆ ಓಡಲ್ಲ ನಮಗೆ. ಸೊ ಕಾಫಿ ಕುಡಿತಾ ಇರ್ತೀವಿ. ಆ ಕಾಫಿನಲ್ಲೂ ಬ್ಲ್ಯಾಕ್ ಕಾಫಿ, ಅಂದ್ರೆ ಹಾಲು ಕುಡಿದ್ರು ಸಹ ಶುಗರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಶುಗರ್ ಕಂಟ್ರೋಲ್ ಮಾಡ್ಬೇಕಲ್ಲ, ನಮ್ಮ ಆರೋಗ್ಯ ಫಿಟ್ ಇರ್ಬೇಕಲ್ಲ, ಜನರ ನೋಡ್ಕೋಬೇಕಾದ್ರೆ. ಇದು ನನ್ನ ಜೀವನ ಶೈಲಿ. ಐಸ್ ಕ್ರೀಮ್ ತಿನ್ನಲ್ಲ, ಹೋಟೆಲ್ ಊಟ ಮಾಡಲ್ಲ, ಜಂಕ್ ಫುಡ್ ಇಲ್ಲ. ಸತ್ಯ ಹೇಳ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಪಾನಿಪುರಿ ಚೆನ್ನಾಗಿರುತ್ತೆ ಸರ್, ಯಾರು ಬೇಜಾರು ಮಾಡ್ಕೋಬಾರ್ದು. ಯಾವಾಗ್ಲೂ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೋಗ್ಬಿಟ್ಟು ತಿನ್ಬಿಡ್ತೀವಿ ಪಾನಿಪುರಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ.
ಎಸ್ ಸರ್, ಇವತ್ತಿನ ದಿನದಲ್ಲಿ ಒಂದಿಷ್ಟು ಜನರಿಗೆ ನಾವು ಹಿಂದೆ ಈ ಟಿವಿ ಮನೆಗಳಿಗೆ ಬಂದಾಗ ನಾವು ಹೇಳ್ತಿದ್ವಿ ಅದು ಮೂರ್ಖರ ಪೆಟ್ಟಿಗೆ ಅಂತ ಕರಿತಾ ಇದ್ವಿ. ಈಗ ಏನಾಗಿದೆ, ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ಗಳು ಬಂದ್ಬಿಟ್ಟಿದೆ. ಸೊ ನಾವ್ ಯಾವ್ದೇ ತರಕಾರಿನ ತರಲಿ ಅಥವಾ ಯಾವುದೇ ಇವತ್ತು ಪ್ರಿಪೇರ್ ಮಾಡಿರೋ ಫುಡ್ ಎಕ್ಸ್ಟ್ರಾ ಉಳಿತು ಅಂದ್ರೆ ನಾಳೆಗೂ ಕೂಡ ನಾವು ಫ್ರಿಡ್ಜ್ ಅಲ್ಲಿ. ಸೊ ಈ ಫ್ರಿಡ್ಜ್ ಅಲ್ಲಿ ಇರುವಂತಹ ವಸ್ತುಗಳನ್ನ ಕನ್ಸ್ಯೂಮ್ ಮಾಡೋದಕ್ಕೂ ಈ ಪೈಲ್ಸಿಗೂ ಏನಾದ್ರೂ ಸಂಬಂಧ ಇರುತ್ತಾ ಸರ್? ಸರ್, ಈಗ ಫ್ರಿಡ್ಜಲ್ಲಿ ವಸ್ತುಗಳು ಕನ್ಸರ್ವ್ ಮಾಡಿ ಊಟ ಮಾಡಿದ್ರೆ, ಸಪೋಸ್ ತರಕಾರಿ ಕನ್ಸರ್ವ್ ಮಾಡಿದ್ರೆ, ತರಕಾರಿ ತಿಂದರೆ ಅದು ಫೈಬರ್ ಇರುತ್ತೆ, ಮೋಷನ್ ಆರಾಮಾಗಿ ಹೋಗುತ್ತೆ. ಬಟ್ ಸಾಧ್ಯವಾದಷ್ಟು ಈಗ ಫ್ರಿಡ್ಜ್ ಅಂದ್ರೆ ಏನು, ಫ್ರೋಸನ್ ಅಲ್ವಾ? ಟೆಂಪರೇಚರ್ ವೇರಿ ಆಗುತ್ತೆ, ಅಲ್ಲಿ ಮೇಲೂ ಒಂದಿರುತ್ತೆ ಕೆಳಗೆ ಒಂದಿರುತ್ತೆ. ಸಾಧ್ಯವಾದಷ್ಟು ನಾವು ಈ ಪ್ರಾಸೆಸ್ಡ್ ಫುಡ್, ಫ್ರೋಸನ್, ಅಮೆರಿಕಾದಲ್ಲಿ ಪೂರ್ತಿ ಫ್ರೋಸನ್ ಫುಡ್ ಅಲ್ವಾ? ಸೊ ಸಾಧ್ಯವಾದಷ್ಟು ಫ್ರಿಡ್ಜ್ ಅಲ್ಲಿರೋ ಒಂದು ಪದಾರ್ಥಗಳನ್ನ ತಿನ್ನೋದು ಕಡಿಮೆ ಮಾಡಬೇಕು. ಪೈಲ್ಸ್ ಮೇಲೆ ಎಫೆಕ್ಟ್ ಆಗಲ್ಲ ಅದು ಬರೀ ಅದೇ ತಿಂತ ಹೋದ್ರೆ ನಮ್ಮ ಇಂಟೆಸ್ಟೈನಲ್ ಸಿಸ್ಟಮ್ ಇದೆ, ಜಠರಗಳು ಅದ್ರ ಮೇಲೆ ಎಫೆಕ್ಟ್ ಆಗಿ ನಾನು ಹೇಳಿದ್ನಲ್ಲ ಈ ಲೀಕಿ ಗಟ್ ಸಿಂಡ್ರೋಮ್ ಅಂತ, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಅದು ಬರೋ ಸಾಧ್ಯತೆ ಇದೆ. ಒಂದೇ ಬರುತ್ತೆ ಅಂತಲ್ಲ, ಬರೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಸಾಧ್ಯವಾದಷ್ಟು ಫ್ರಿಡ್ಜ್ ಅಲ್ಲಿ ಇರೋದು ಅವಾಯ್ಡ್ ಮಾಡಬೇಕು. ಹಾಗೆ ನೋಡಿ ವೀಕ್ಷಕರೇ, ಸೊ ಸಣ್ಣದಾಗಿ ನಾನು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದು. ಆದ್ರೆ ಡಾಕ್ಟರ್ ಹತ್ರ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಹೇಳ್ಬಿಟ್ರು ಅವರು. ಅವರ ಲೈಫ್ ಸ್ಟೈಲ್ ಇಂದ ಹಿಡಿದು ಇಲ್ಲಿ ಯಾವ ರೀತಿ ಪೇಷಂಟ್ಸ್ಗಳು ಬರ್ತಾರೆ, ನಾನು ಯಾವ ರೀತಿ ಅವ್ರನ್ನೆಲ್ಲ ನೋಡಿದೀನಿ ಅನ್ನುವಂಥ ವಿಚಾರಕ್ಕೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಸರ್, ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಗೊಂದು ಸಮಯವನ್ನ ಕೊಟ್ಟಿದ್ರಿ. ಸೊ ಇಷ್ಟು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಇವತ್ತು ಆಯ್ತು ಅಂತ ಅನ್ಕೊಂತೀನಿ. ಇನ್ನೂ ಮಾತಾಡಿಸಬಹುದು ನಾವು, ತುಂಬಾ ವಿಚಾರಗಳಿದೆ. ಬಹುಶಃ ಇವತ್ತಿಗೆ ಇಷ್ಟು ಸಾಕು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸರಿ ಸುಮಾರು 1 ಗಂಟೆ ಮಾತಾಡುವ ಪ್ರಯತ್ನ ನಿಮ್ ಜೊತೆಗೆ ಆಯ್ತು ಇವತ್ತು. ಸೊ ನಿಮ್ಮ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನು ನೋಡಿರೋದು, ಯಾವ್ದಾವ್ದೋ ಊರುಗಳಿಗೆ ಹೋಗ್ತೀರಾ, ಸುಮಾರು ಜನ ಹಿರಿಯರನ್ನು ನೀವು ಭೇಟಿ ಆಗ್ತೀರಾ. ಮೊನ್ನೆ ಮಾವಿನ ಹಣ್ಣಿನ ಬಗ್ಗೆನೂ ಯಾವ್ದೋ ಒಂದು ಮಾತಾಡಿರುವಂತ ವಿಡಿಯೋನ ರೀಸೆಂಟ್ ಆಗಿ ನೋಡಿದೆ. ಅಂದ್ರೆ ಅಷ್ಟು ಕಳಕಳಿಯನ್ನ ಇಟ್ಕೊಂಡಿದ್ದೀರಾ. ಯಾಕೆ ಇದನ್ನೆಲ್ಲ ಇಟ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಸರ್? ಸರ್, ಈಗ ನಾವೆಲ್ಲ ಹಳ್ಳಿ ಜನ, ಸೊ ಬಹಳ ಬಡ ಕುಟುಂಬದಿಂದ ಬಂದವರು. ಸೊ ನಾವು ಹೇಗೆ ಬಡ ಕುಟುಂಬದಿಂದ ಬಂದವೋ ಆ ಹಿನ್ನೆಲೆ ಇವತ್ತು ನಾವು ಮರೆಯಲ್ವಲ್ಲ, ಆಯ್ತಾ? ನಾವು ಬಹಳ ಕಷ್ಟಪಡ್ತೀವಿ ನಮ್ಮ ತಂದೆ ನಮ್ಮನ್ನೆಲ್ಲ ಸಾಕಕ್ಕೆ. ಸೊ ನಾವು ರೈತರ ಕುಟುಂಬದವರು, ಹಳ್ಳಿ ಜನ, ಹಾಗಾಗಿ ನಾವು ಒಂದು ಜನಪರವಾದ ಕಾಳಜಿ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದೀವಿ ಹೊರತು ಒಂದು ಬರೀ ವೈದ್ಯನಾಗಲ್ಲ. ಒಂದು ಸಮಾಜಮುಖಿಯಾಗಿ ಯಾವ ಕ್ಷೇತ್ರ, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಹಳ್ಳಿಗೆ ಹೋಗ್ತೀವಿ, ತಾಲೂಕುಗಳಿಗೆ ಹೋಗ್ತೀವಿ, ಅವೇರ್ನೆಸ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾಗಳೆಲ್ಲ ಪ್ರಚಾರ ಮಾಡ್ತೀವಿ, ಪಾಂಪ್ಲೆಟ್ ಹಾಕ್ತೀವಿ, ಆಟೋ ಪ್ರಚಾರ ಮಾಡ್ತೀವಿ, ಫ್ಲೆಕ್ಸ್ ಹಾಕಿ ಎಲ್ಲ ಒಂದು ತಿಂಗಳು ಮಾಡಿ ಒಂದು ಸಂಡೇ ಒಂದು ಊರಿಗೆ ಹೋಗಿ ಬೆಳಗಿನ ಸಂಜೆ ತನಕ ಒಂದು 40 ಜನ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ಅವೇರ್ನೆಸ್ ಮಾಡಿ ಬರ್ತೀವಿ ಸರ್. ಇದು ನಮ್ಮ ರೆಗ್ಯುಲರ್ ರೂಟೀನ್, ತಿಂಗಳಿಗೆ ಒಂದು ಕ್ಯಾಂಪ್. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಸೊ ಇವತ್ತು ಒಂದು ಪರಿಪೂರ್ಣತೆಯಲ್ಲಿ ಮಾತಾಡುವಂತ ಪ್ರಯತ್ನ ಆಯ್ತು ಅಂತ ಅನ್ಕೊಂತೀನಿ ಸರ್. ನಮ್ಗೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮತ್ತೆ ಇಲ್ಲಿ ಇಷ್ಟು ಮಾಹಿತಿಯನ್ನ ನಮ್ಮ ಜನರಿಗೆ ನಾವು ಶೇರ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ನಿಮಗೂ ನಿಮ್ಮ ಸಂಸ್ಥೆಯವರಿಗೂ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.